ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಶ್ರೀ ಸ್ಟುಡಿಯೋ ಚಾನಲ್. ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಆಗಿರೋ ಒಂದು ಬ್ರೇಕ್ಫಾಸ್ಟನ್ನು ಹೇಳ್ಕೊಡ್ತೀನಿ. ಈ ಬ್ರೇಕ್ಫಾಸ್ಟು ಎಲ್ಲ ಪ್ರಾಬ್ಲಮ್ಸ್ಗೂ ಸೆಟ್ ಆಗುತ್ತೆ. ಅಂದರೆ ಇವಾಗ ಡಯಾಬಿಟೀಸ್ ಇರೋರು, ಬಿ ಪಿ ಇರೋರು, ಥೈರಾಯ್ಡ್ ಇರೋರು, ಪಿ ಸಿ ಓ ಡಿ ಇರೋರು, ಇನ್ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿ ಅವರೆಲ್ರಿಗೂ ಕಂಪ್ಲೀಟಾಗಿ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದು ಯಾವುದು ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ತಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಬೇಕಿದ್ದರೆ 1 ತಿಂಗಳು ಇದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ಬದಲಾವಣೆ, ನಿಮ್ಮ ಶರೀರದಲ್ಲಿ ಏನು ಬದಲಾವಣೆ ಆಗಿದೆ ಅಂತ. ಸೊ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಸೊ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವೀಡಿಯೋಸ್ಗೆ. ಸೊ ಇದು ಏನಪ್ಪ ಬ್ರೇಕ್ಫಾಸ್ಟ್ ಅಂದರೆ, ಇದನ್ನು ಓಟ್ಸಿಂದ ಮಾಡೋದು. ಇದು ಆ್ಯಕ್ಚುಲಿ ಬೇಸ್ ಇದ್ರದ್ದು ಓಟ್ಸು. ಈ ಸ್ಟೀಲ್ ಕಟ್ಔಟ್ ಓಟ್ಸ್ ಅಂತ ಬರುತ್ತೆ, 2 ಬರುತ್ತೆ ಇದರಲ್ಲಿ. ಸ್ಟೀಲ್ ಕಟ್ ಓಟ್ಸ್ ಅಂತ ಒಂದು, ರೋಲ್ಡ್ ಓಟ್ಸ್ ಅಂತ ಇನ್ನೊಂದು ಬರುತ್ತೆ. ನಾನು ಹೇಳ್ಕೊಡ್ತಿರೋದು ಸ್ಟೀಲ್ ಕಟ್ ಓಟ್ಸ್ ಅಂತ. ಈ ಓಟ್ಸನ್ನು ಇದು ಹೇಗೆ ಮಾಡಬೇಕು, ಇದರಲ್ಲಿ ಏನೇನು ಯೂಸ್ ಮಾಡ್ತೀವಿ ಫಸ್ಟ್ ನೋಡೋಣ, ಆಮೇಲೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಯೂಸ್ ಮಾಡಬೇಕಾಗಿರೋದು ಫಸ್ಟು ಓಟ್ಸು, ಆಮೇಲೆ ಇದಕ್ಕೆ ಬಾದಾಮಿ, ಗೋಡಂಬಿ, ಆಮೇಲೆ ವಾಲ್ನಟ್ಟು, ಆಮೇಲೆ ಅದೇನು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಅಂತೀವಲ್ವ ಅದು, ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸು. ಬೇಕಿದ್ದರೆ ಪಿಸ್ತಾನೂ ಆ್ಯಡ್ ಮಾಡ್ಕೊಳ್ಳಿ. ಇದು ಇಷ್ಟು ಪದಾರ್ಥನ ಯೂಸ್ ಮಾಡೋದಿದು. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಓಟ್ಸ್ ಏನಿರುತ್ತಲ್ವ, ಇದನ್ನು ರಾತ್ರಿ ಬಿಸಿ ನೀರಲ್ಲಿ ನೆನೆಸ್ಬೇಕು. ಇದು ಒಂದು 3-4 ಸ್ಪೂನ್ ಹಾಕಿ ಇದಕ್ಕೆ ನೆನೆಸೋಕ್ಕೆ. ಇದರಲ್ಲಿ 4 ಬಾದಾಮಿ, 4 ಗೋಡಂಬಿ, 4 ಪಿಸ್ತಾ, 4 ವಾಲ್ನಟ್ಟು, ಆಮೇಲೆ ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಆಮೇಲೆ ಸನ್ಫ್ಲವರ್, ಸೂರ್ಯಕಾಂತಿ ಬೀಜ, ಇದಿಷ್ಟನ್ನು ಉಗುರು ಬೆಚ್ಚಗಿರೋ ನೀರಲ್ಲಿ ನೆನೆ ಹಾಕಿದ್ರೆ, ಇದು ಅಂದರೆ ನೆನೆಸೋದು ಒಂದು ಅಡ್ವಾಂಟೇಜ್ ಏನಂದರೆ, ಇದು ನಮಗೆ ಚೆನ್ನಾಗಿ ಅದರಲ್ಲಿರೋ ಅಂಶವನ್ನು ಬಿಟ್ಕೊಳ್ಳುತ್ತೆ. ನೆನೆಸಿರೋ ಬಾದಾಮಿ ಅದೆಲ್ಲ ತುಂಬಾ ಒಳ್ಳೆಯದು ಅಂತ ನೆನೆಸೋದು ಇದನ್ನು. ಸೊ ಇದನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ನೀವು ಯಾವಾಗ ಬ್ರೇಕ್ಫಾಸ್ಟ್ ಮಾಡ್ತಿರಲ್ವ ಆ ಟೈಮಲ್ಲಿ ಇದು ಎಲ್ಲವನ್ನು ನೀರು ತೆಗೆದುಬಿಟ್ಟು ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ಬೇಕಿದ್ದರೆ ಪೂರ್ತಿ ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡೀರಿ. ಇಲ್ಲ ಆ ಥರ ಇಷ್ಟ ಆಗಲ್ಲ ಅಂದರೆ ಇದನ್ನು ಸ್ವಲ್ಪ ಗಟ್ಟಿ ಥರನೇ ಮಾಡ್ಕೋಬೋದು. ಅಂದರೆ ಈ ಪಾಯಸ ಎಲ್ಲ ಬರುತ್ತಲ್ವ ಆ ಥರ ರುಬ್ಬಿಕೊಂಡು, ಹಾಲು ಹಾಕ್ಬಿಟ್ಟು ರುಬ್ಕೊಂಡು ಇದನ್ನು ಆ ಥರ ಮಾಡಿಕೊಂಡು, ಆಮೇಲೆ ಏನು ಮಾಡಬೇಕು ಅಂದರೆ ಇದಕ್ಕೆ ಬೇಕಂದರೆ ನಿಮಗೆ ಹಣ್ಣುಗಳನ್ನು ಸೇರಿಸ್ಕೊಳ್ಳಿ, ಅದು ಒಳ್ಳೆಯದೇ. ಹಣ್ಣು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗೋರೋ ಹಣ್ಣನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ತಿನ್ನಿ ಬೆಳಿಗ್ಗೆ. ಇದು ವಾರದಲ್ಲಿ 2 ಸರ್ತಿ 3 ಸರಿ ರಿಪೀಟ್ ಮಾಡಿ. ದಿನ ಸೇಮ್ ಬ್ರೇಕ್ಫಾಸ್ಟ್ ಯೂಶ್ವಲಿ ಮಾಡೋಕ್ಕೆ ರೆಫರ್ ಮಾಡಲ್ಲ. ಸೊ ಇದನ್ನು 2-3 ಸರಿ ಆದರೂ ಮಾಡಿ. ಇದನ್ನು ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ನಿಮಗೆಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಇದರಲ್ಲಿ. ಇದು ಯಾಕೆ ಇದು ಕಂಪ್ಲೀಟ್ ಪರ್ಫೆಕ್ಟ್ ಆಗಿರೋ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ, ಇದರಲ್ಲಿ ನಾವು ಯೂಸ್ ಮಾಡ್ತಿರೋ ಪದಾರ್ಥನೇ ಅಂಥದ್ದು. ನೋಡಿ, ಬಾದಾಮಿ ಯೂಸ್ ಮಾಡ್ತಾಯಿದ್ದೀವಿ. ಬಾದಾಮಿಯಲ್ಲಿ ಪ್ರೋಟೀನ್ ಇದೆ, ಆಮೇಲೆ ಮ್ಯಾಗ್ನೀಷಿಯಮ್ ಇದೆ, ವಿಟಮಿನ್ ಇ ಇದೆ, ಫೈಬರ್ ಇದೆ, ಕಾರ್ಬ್ ಇದೆ, ಫ್ಯಾಟ್ ಇದೆ, ಗುಡ್ ಫ್ಯಾಟ್ ಇದೆ. ಇದರಿಂದ ಏನು ಲಾಭ ಆಗುತ್ತೆ ಬಾದಾಮಿ ಯೂಸ್ ಮಾಡೋದ್ರಿಂದ? ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಬಿ ಪಿನ ಕೂಡ ಕಡಿಮೆ ಮಾಡುತ್ತೆ. ಅದರಲ್ಲೂ ನೆನೆಸಿರೋ ಬಾದಾಮಿ ಇನ್ನೂ ಒಳ್ಳೆಯದು. ಅದರಲ್ಲಿರೋ ಪ್ರೋಟೀನ್ ಅಂಶ ಏನಿರುತ್ತೆ ತುಂಬ ಚೆನ್ನಾಗಿ ಬಿಡುತ್ತೆ ಅದು. ಅದರಿಂದ ಇದು ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಬಾದಾಮಿ. ಆಮೇಲೆ ಇದು ನಾವು ವಾಲ್ನಟ್ ಯೂಸ್ ಮಾಡ್ತಾಯಿದ್ದೀವಿ. ಇದು ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು ಇದು ವಾಲ್ನಟ್ಟು. ಆಮೇಲೆ ಬ್ರೈನ್ ಫಂಕ್ಷನ್ ತುಂಬ ಚೆನ್ನಾಗಿ ಮಾಡುತ್ತೆ ಇದು. ಆಮೇಲೆ ಈ ಡಯಾಬಿಟೀಸ್ ಟೈಪ್ 2 ಏನಂತೀವಲ್ವ, ಅದು ತುಂಬ ಬೇಗ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಕೆಲವೊಂದು ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡುತ್ತೆ ಇದು. ಯಾರಿಗಾದರೂ ಡೆವಲಪ್ ಆಗುತ್ತೆ, ಕೆಲವೊಬ್ಬರಿಗೆ ಜೆನೆಟಿಕ್ಸ್ ಹಿಸ್ಟ್ರಿ ಇರುತ್ತೆ ಕ್ಯಾನ್ಸರ್ದು. ಸೊ ಅಂಥವರೆಲ್ಲ ಇದು ವಾಲ್ನಟನ್ನು ಇದರಲ್ಲಿ ಹಾಕ್ಬಿಟ್ಟು ಯೂಸ್ ಮಾಡೋದ್ರಿಂದ ಅವ್ರಿಗೆ ರಿಸ್ಕ್ ಕಡಿಮೆ ಆಗುತ್ತೆ. ಆಮೇಲೆ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಇದರಿಂದ. ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ಗಂತೂ ತುಂಬಾ ಒಳ್ಳೆಯದು, ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಇದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಇದರಲ್ಲಿ, ಅದರಿಂದ ಇದು ತುಂಬಾ ಒಳ್ಳೆಯದು. ಆಮೇಲೆ ರೀಪ್ರೊಡಕ್ಟಿವ್ ಹೆಲ್ತ್, ಯೂಶ್ವಲಿ ಜೆಂಟ್ಸ್ಗೆ ರೀಪ್ರೊಡಕ್ಟಿವ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಅಂದರೆ ಮಕ್ಕಳಾಗೋಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಅಂಥವ್ರಿಗೆ ಕುಂಬಳಕಾಯಿ ಬೀಜ ಮತ್ತು ಈ ವಾಲ್ನಟ್ಟು ತುಂಬ ಹೆಲ್ಪ್ ಮಾಡುತ್ತೆ ಇದೆರಡೂ. ಅದರಿಂದ ಇದು ತುಂಬಾ ಒಳ್ಳೆಯದಿದು. ಇದು ನಾವು ಯೂಸ್ ಮಾಡ್ತಾ ಇರೋದು ಇದೆಲ್ಲ ಪದಾರ್ಥಗಳು. ಆಮೇಲೆ ನಾವು ಯೂಸ್ ಮಾಡ್ತಾ ಇರೋದು ಪಂಪ್ಕಿನ್ ಸೀಡ್ಸ್ ಅಲ್ವಾ, ಅದರಲ್ಲಿ ಪ್ರೋಟೀನ್ ಇದೆ, ಪೊಟ್ಯಾಷಿಯಮ್ ಇದೆ, ಸೋಡಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ ಮೇನು. ಸೊ ಈ ಜಾಯಿಂಟ್ ಪೇಯ್ನ್ ಯಾರಿಗಿರುತ್ತೆ ಅವ್ರಿಗೆ ಕ್ಯಾಲ್ಶಿಯಮ್ ಯೂಶ್ವಲಿ ಕಡಿಮೆ ಆದಮೇಲೆ ಜಾಯಿಂಟ್ ಪೇಯ್ನ್ ಸ್ಟಾರ್ಟ್ ಆಗಿರುತ್ತೆ. ಅಂಥವ್ರಿಗೂ ತುಂಬಾ ಒಳ್ಳೆಯದು ಕ್ಯಾಲ್ಶಿಯಮ್ ಇದು
ಪಂಪ್ಕಿನ್ ಸೀಡು. ಆಮೇಲೆ ಯಾರಿಗೆ ಈ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಇರುತ್ತಲ್ವ ಹೆಣ್ಮಕ್ಳಿಗೆ, ಆಮೇಲೆ ಯಾರಿಗೆ ಈ ಗಂಡಸರಿಗೆ ಸ್ವಲ್ಪ ಮಕ್ಕಳಾಗೋಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಂಥವ್ರಿಗೆ ಈ ಕುಂಬಳಕಾಯಿ ಬೀಜ ತುಂಬಾ ಒಳ್ಳೆಯದಿದು. ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡ್ತೀವಲ್ವ, ಅಗಸೆ ಬೀಜ, ಅದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ ಮೇನ್. ಅಂದರೆ ಅದರಲ್ಲಿ ಫೈಬರ್ ತುಂಬ ಇದೆ. ಸೊ ಈ ಒಮೆಗಾ 3 ನಾವು ಇವಾಗೆಲ್ಲ ಕ್ಯಾಪ್ಸೂಲ್ ತೊಗೋತಾ ಇದ್ದಾರೆ ಸಪ್ಲಿಮೆಂಟ್ ಥರ, ಅದು ನಮಗೆ ನ್ಯಾಚುರಲ್ಲಾಗಿ ಈ ಅಗಸೆ ಬೀಜದಲ್ಲೇ ಸಿಗುತ್ತೆ. ಸೊ ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಆಮೇಲೆ ವೆಯ್ಟ್ ಕಡಿಮೆ ಮಾಡುತ್ತೆ, ಆಮೇಲೆ ಇದು PCOD ಗಂತೂ ತುಂಬಾ ಒಳ್ಳೆಯದಿದು ಅಗಸೆ ಬೀಜ. ಆಮೇಲೆ ಯಾರಿಗೆ ಜಾಯಿಂಟ್ ಪೇನ್, ಮಂಡಿ ನೋವಿದೆ ಅಲ್ವಾ, ಅವ್ರಿಗೆ ಕಡಿಮೆ ಆಗುತ್ತೆ ಇದರಿಂದ. ಸೊ ತುಂಬಾ ಲಾಭದಾಯಕ ಅಂತಲೇ ಹೇಳ್ಬೋದು ಇದು. ಆಮೇಲೆ ನಿಮಗೆ ಈ ಓಟ್ಸ್ ಅಂತೂ ಫೈಬರ್ ಇದೆ, ಪ್ರೋಟೀನ್ ಇದೆ ಅದರಲ್ಲಿ. ಓಟ್ಸನ್ನು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಹೆಂಗಂದರೆ ಲೈಟಾಗಿಯೂ ಇರುತ್ತೆ, ಆಮೇಲೆ ಇದರಲ್ಲಿ ಎಲ್ಲ ಅಂಶವೂ ಇರುತ್ತೆ, ಫೈಬರು, ಪ್ರೋಟೀನ್. ಯೂಶ್ವಲಿ ಒಂದು ಪರ್ಫೆಕ್ಟಾಗಿರೋ ಒಂದು ಪ್ಲೇಟ್ ಅಂದರೆ ಅದರಲ್ಲಿ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಫ್ಯಾಟ್ ಇರಬೇಕು, ಕಾರ್ಬ್ ಇರಬೇಕಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸು. ಅದು ಪ್ರೋಟೀನು ಫೈಬರು ಜಾಸ್ತಿ ಪ್ರಮಾಣದಲ್ಲಿದ್ದರೆ ಕಾರ್ಬೋಹೈಡ್ರೇಟು ಕಡಿಮೆ ಇರಬೇಕು, ಆಮೇಲೆ ಫ್ಯಾಟ್ ಒಂಚೂರು ಕಂಟ್ರೋಲಲ್ಲೇ ಇರಬೇಕು. ಅದಕ್ಕೆ ಇದನ್ನು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್ ಇದು. ನೀವು ಯೂಸ್ ಮಾಡ್ತಾ ಹೋಗಿ, ನಿಮ್ಮ ಹೆಲ್ತಲ್ಲಿ ತುಂಬ ನಿಮ್ಗೆ ಗೊತ್ತಿಲ್ಲದಂಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನಾನು ಎಷ್ಟೋ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಜನಕ್ಕೂ ರೆಫರ್ ಮಾಡಿದ್ದೀನಿ, ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿದೆ ಎಲ್ಲರ ಹೆಲ್ತಲ್ಲಿ. ಸೊ ಖಂಡಿತ ಇದನ್ನು ಟ್ರೈ ಮಾಡಿಬಿಟ್ಟು ನೀವೇ ಕಮೆಂಟ್ ಮಾಡ್ತೀರಾ ವಾಪಸ್ ಬಂದು ಚೆನ್ನಾಗಿದೆ ಅಂತ. ಸೊ ಖಂಡಿತ ಟ್ರೈ ಮಾಡಿ, ಹೆಲ್ತ್ ಬೆನಿಫಿಟ್ ತೊಗೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಹೆಲ್ತ್ ಬೆನಿಫಿಟ್ ಒಂದಿಗೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.